ಸೊ ವೆಲ್ಕಮ್ ಬ್ಯಾಕ್. ನಾವು ನೆಕ್ಸ್ಟ್ ಬಂದಿದ್ದು ಕೇದಾರ್ನಾಥ್ ಟ್ರಿಪ್ಪಿಗೆ. ಕೇದಾರ್ನಾಥ್ ಟ್ರೆಕ್ಕಿಂಗಲ್ಲಿ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ 3:30ಗೆ ಬಂದು ಕ್ಯೂನಲ್ಲಿ ನಿಂತ್ಕೋತೀವಿ. 3:30ಇಂದ 6 o'clockವರೆಗೂ ನಾವು ಕ್ಯೂನಲ್ಲೇ ಇರ್ತೀವಿ. 6 o'clockಗೆ ನಮ್ಮನ್ನ ಅಲ್ಲಿಂದ ಒಳಗಡೆ ಹೋಗಲಿಕ್ಕೆ ಬಿಡ್ತಾರೆ. ಮತ್ತು ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕೇದಾರ್ನಾಥ್ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ನೋಡ್ತಾ ಇರೋ ಹಾಗೆ ಕೇದಾರ್ನಾಥ್ ಟ್ರೆಕ್ಕಿಂಗು ತುಂಬ ಡಿಫಿಕಲ್ಟ್ ಆಗಿತ್ತು ನಮಗೆ. ಬಿಕಾಸ್ ಈ ಥರ ಒಂದು ಟ್ರೆಕ್ಕಿಂಗ್ ನಾವು ಮಾಡ್ತಾ ಇದ್ದಿದ್ದು ಫಸ್ಟ್ ಟೈಮ್. ರೂಟ್ ತುಂಬ ಕಲ್ಲುಗಳು ಮತ್ತು ಅದೇ ರೂಟಲ್ಲಿ ಕುದುರೆಗಳು ನೀವು ನೋಡ್ತಾ ಇರೋ ಪ್ರಕಾರ, ಮತ್ತು ಕೆಳಗಡೆ ನೋಡಿದ್ರೆ ಫುಲ್ ಪಾತಾಳ ಥರ ಕಾಣಿಸುತ್ತೆ. ಆದರೆ ವ್ಯೂಸ್ ಮಾತ್ರ ಸಕ್ಕತ್ತಾಗಿತ್ತು. ಮಧ್ಯದಲ್ಲಿ ಸಿಗುವಂಥ ನದಿಗಳಾಗಿರ್ಬೋದು, 2 ಬೆಟ್ಟಗಳ ಮಧ್ಯೆ ಹರಿಯುವಂಥ ನದಿಗಳಾಗಿರಬಹುದು, ಮತ್ತು ದೊಡ್ಡ ಬೆಟ್ಟಗಳು, ಅಂದರೆ ಸಿಕ್ಕಾಪಟ್ಟೆ ಹೈಟಲ್ಲಿರುವಂಥ ಒಂದು ಬೆಟ್ಟಗಳು, ಮತ್ತು ಮಧ್ಯದಲ್ಲಿ ಚಾಪರ್ಸ್ ಫ್ಲೈ ಆಗ್ತಾ ಇದ್ದಿದ್ದು. ಸೊ ಇದೆಲ್ಲನೂ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಕುದುರೆಗೆ ಅರೌಂಡ್ 3,500 ಏನೋ ಅವರು ತಗೋತಾರೆ ಟ್ರೆಕ್ಕಿಂಗಿಗೆ. ಸೊ ಅದು ಬಿಟ್ಟರೆ ಪ್ಯಾಲೆಂಕ್ವಿನ್ ಅಂತ ಇದೆ, ಅದು 4 ಜನ ಇಟ್ಕೊಂಡು ಹೋಗ್ತಾರೆ. ಮತ್ತು ಪಿಟ್ಟು ಅಂತ ಇದೆ, ಅದು ಒಬ್ಬರು ನಿಮ್ಮನ್ನ ಚೇರ್ನಲ್ಲಿ ಕೂರಿಸ್ಕೊಂಡು ಹಿಂದೆ ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಾರೆ. ಸೊ ಇದನ್ನೆಲ್ಲ ನಾವು ಟ್ರೆಕ್ಕಿಂಗ್ ಮಾಡೋಕ್ಕೆ ತಗೊಂಡಂಥ ಸಮಯ ಅರೌಂಡ್ 10 hours. ತುಂಬ ಡ್ರೈನ್ ಆಗೋಗಿತ್ತು. ಬಟ್ ಅಲ್ಲಿ ಹೋಗಿ ಕೇದಾರ್ನಾಥ್ ದೇವಸ್ಥಾನ ರೀಚ್ ಆಗಿದ ತಕ್ಷಣವೇ ತುಂಬ ಖುಷಿಯಾಯಿತು. ಬೆಳಗ್ಗೆ ಕ್ಯೂನಲ್ಲಿ ಅರೌಂಡ್ 5 hours ನಿಂತ್ಕೊಂಡ್ಮೇಲೆ ಅಲ್ಲೇ ಸನ್ರೈಸ್ ಕೂಡ ನೋಡ್ತೀವಿ. 3:30 ಕ್ಯೂನಲ್ಲಿ ನಿಂತಿರ್ತೀವಿ. ಆ ಸ್ನೋ ಕ್ಯಾಪ್ ಮೌಂಟೇನ್ಸ್ ಎಲ್ಲ ಫುಲ್ ಗೋಲ್ಡನ್ ಕಲರ್ ಟರ್ನ್ ಆಗಿ ಸಿಕ್ಕಾಬಡೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗೆ ದೇವಸ್ಥಾನದ ದರ್ಶನ ಕೂಡ ಅರೌಂಡ್ 10 minutes ನಾವು ಅದ್ರ ಒಳಗಡೆನೇ ಇರ್ತೀವಿ. ಆ ಕಲ್ಲಿದೆ ಅಲ್ಲ ಶಿವಂದು, ಅದನ್ನು ಕೂಡ ಮುಟ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಪೂಜಾರಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಏನೋ ಒಂದು ಡಿವೈನ್ ಫೀಲಿಂಗು, ಯಾವುದೋ ಒಂದು ನಿಜವಾಗ್ಲೂ ಶಿವ ಇರುವಂಥ ಜಾಗಕ್ಕೆ ಬಂದಿದ್ದೀವಿ ಅಂತ ನಮಗೆ ಅಲ್ಲಿ ಹೋದಾಗ ಅನ್ನಿಸ್ತು.